ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. 600ಕ್ಕೂ ಹೆಚ್ಚು ಅನುದಾನಿತ ರಹಿತ ಕನ್ನಡ ಶಾಲೆಗಳು ಕೂಡ ಹಣಕಾಸು ಕೊರತೆಯಿಂದ ಮುಚ್ಚುವ ಭೀತಿಯಲ್ಲಿ ಕೂಡ ಇದೆ. ಇದರಿಂದ ಸಾಕಷ್ಟು ಸಮಸ್ಯೆ ಕೂಡ ಆಗಬಹುದು. ನೇಮಕಾತಿಗೆ ಏನು ಎತ್ತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಶಿಕ್ಷಕರ ವೇತನ ಪಾವತಿ ಮತ್ತೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಅಗತ್ಯ ಹಣದ ಕೊರತೆಯಿಂದ ರಾಜ್ಯದಲ್ಲಿ 600ಕ್ಕೂ ಹೆಚ್ಚು ಅನುದಾನ ರಹಿತ ಕನ್ನಡ ಶಾಲೆಗಳು ಒಂದೊಂದಾಗಿ ಬಾಗಿಲು ಮುಚ್ಚುವ ಸ್ಥಿತಿಗೆ ಬಂದಿದೆ ಅನ್ನೋ ಕೂಡ ಮಾಹಿತಿ ಬಂದಿದೆ. ಪರಿಸ್ಥಿತಿಯ ಭೀಕರತೆ ಅರಿತ ಶಿಕ್ಷಕರು ಸಚಿವ ಮಧು ಬಂಗಾರಪ್ಪ ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ. ವೇತನ ಬಿಡುಗಡೆ ಹಾಗೂ ಅನುದಾನ ರಹಿತ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಾಗಿ ಪರಿವರ್ತಿಸಬೇಕು ಅಂತೇಳಿ ಮನವಿ ಕೂಡ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಶಿವಮೊಗ್ಗದ ಬೊಮ್ಮನಗಟ್ಟಿ ಕೀರ್ತಿನಗರದಲ್ಲಿ ವನಿತಾ ಕನ್ನಡ ಪ್ರೌಢಶಾಲೆ ಶಿಕ್ಷಕ ಸಂತೋಷ್ ಅವರು ಮಾತನಾಡಿ, 1995ರಿಂದ ಅನುದಾನ ರಹಿತ ಶಾಲೆಯನ್ನು ಕೂಡ ಅನುದಾನಿತ ಶಾಲೆಗಳಾಗಿ ಪರಿವರ್ತಿಸಲಾಗಿತ್ತು 1995ರಲ್ಲಿ. ನಂತರ ಈ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ರೀತಿ ಕ್ರಮ ವಹಿಸಿಲ್ಲ ಅಂತೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಲೆಗಳಲ್ಲಿ ನಾವು ವಿದ್ಯಾರ್ಥಿಗಳಿಗೆ ₹1 ಶುಲ್ಕ ಕೂಡ ಪಡೀತಿಲ್ಲ, ಆದರೆ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದ್ದೇವೆ. ಶಾಲೆಗಳು ಮುಚ್ಚಿದ್ದಾರೆ, ಅನೇಕ ಶಿಕ್ಷಕರು ತಮ್ಮ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಇದು 6,000ಕ್ಕೂ ಹೆಚ್ಚು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಹೀಗಾಗಿ ಸರ್ಕಾರ ಅನುದಾನ ರಹಿತ ಶಾಲೆಗಳಿಗೆ ಅನುದಾನಿತ ಶಾಲೆಗಳಾಗಿ ಪರಿವರ್ತಿಸಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಈ ಹಿಂದೆ ಈ ವಿಚಾರಕ್ಕಾಗಿ ಪ್ರತಿಭಟನೆ ಕೂಡ ಮಾಡಿದ್ದೇವೆ, ಬಟ್ ಯಾವುದೇ ರೀತಿ ಪ್ರತಿಫಲ ಸಿಕ್ಕಿಲ್ಲ. ನಮ್ಮ ಶಾಲೆಯಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರು ಕೂಡ ನೆರೆಹೊರೆಯಲ್ಲಿ ಹೆಚ್ಚಿನ ಅನುದಾನಿತ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಕಾಣಿಸಿಕೊಂಡ ನಂತರ ಹೆಚ್ಚಿನವರು ಸ್ಥಳಾಂತರಗೊಂಡಿದ್ದಾರೆ. ನಮ್ಮಲ್ಲಿ ಈಗ ಕೇವಲ 60 ವಿದ್ಯಾರ್ಥಿಗಳು ಕೂಡ ಮಾತ್ರ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಪ್ರತಿ ವರ್ಷವೂ ಕೂಡ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳು SSLC ಪರೀಕ್ಷೆಯಲ್ಲಿ 90% ಉತ್ತೀರ್ಣತೆಯನ್ನು ಕೂಡ ದಾಖಲಿಸಿದ್ದೇವೆ. ಅಡ್ಮಿಷನ್ ಕೂಡ ಆಗಿದೆ ಅಂತ ಕೂಡ ಮಾಹಿತಿ ಬಂದಿದೆ. ಕರ್ನಾಟಕದ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳ ಅಧ್ಯಕ್ಷ JC ಶಿವಪ್ಪ ಅವರು ಮಾತನಾಡಿ, ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೆದ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಶಾಲೆಗಳ ಮುಂಬರುವ ಬಜೆಟ್ನಲ್ಲಿ ಸೇರಿಸಲಾಗುವುದು ಅಂತ ಹೇಳಿ ಸಚಿವರು ಕೂಡ ಸದನದಲ್ಲಿ ಮಾಹಿತಿ ಕೊಟ್ಟಿದ್ರು. ಶನಿವಾರ ವೈಯಕ್ತಿಕವಾಗಿ ಭೇಟಿ ನೀಡಿದಾಗ ನನಗೆ ಭರವಸೆ ಕೂಡ ಕೊಟ್ಟಿದ್ರು. ಆದರೆ ಈ ಹಿಂದೆ ಸಚಿವರು ಕೂಡ ಇದೇ ರೀತಿ ಭರವಸೆ ನೀಡಿದ್ರು, ಆದರೆ ಈಡೇರಿಸಲಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಆ ರೀತಿ ಮಾಡೋದಕ್ಕೆ ಸರ್ಕಾರ ಅನುದಾನ ಇರಬೇಕು. ಈಗಲೇ ಅನುದಾನ ಕೊರತೆ ಕೂಡ ಇದೆ, ನೇಮಕಾತಿ ಮಾಡಕ್ ಆಗ್ತಿಲ್ಲ, ಗ್ಯಾರಂಟಿ ಕೊಡಕ್ ಆಗ್ತಿಲ್ಲ. ಈ ನಿಟ್ಟಿನಲ್ಲಿ ಈ ರೀತಿ ಒತ್ತಡ ಕೂಡ ಇದೆ. ಹಣಕಾಸು ಕೊರತೆಯಿಂದ 600 ಶಾಲೆಗಳು ಅನುದಾನ ರಹಿತ ಕನ್ನಡ ಶಾಲೆಗಳು ಕೂಡ ಮುಚ್ಚುವ ಭೀತಿ ಆಗಿದೆ ಅಂತ ಕೂಡ ಮಾಹಿತಿ ಬಂದಿದೆ. ನಿಮಗೆ ಏನಿಸ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.